ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಪ್ರೀತಮ್. ಬನ್ನಿ ಇಂದು ರೆಡ್ಮಿ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡೋಣ. ಎಸ್, ಸೊ ಬಾಕ್ಸಲ್ಲಿ ಮೇಯ್ನಾಗಿ 3 ಐಟಮ್ ಇರುತ್ತೆ. 3 ಐಟಮ್ ಟೇಬಲ್ ಮೇಲೆ 2 ಇದೆ ಅಲ್ವಾ ಅಂತ ವಂಡರ್ ಆಗಬೇಡಿ. ಯೂಸರ್ ಮೇನಲ್ಲಿ ಕೂಡ ಇದೆ, ಅದು ಟೋಟಲಿ ಯೂಸ್ಲೆಸ್, ಸೊ ಬೇಡ ನಮಗೆ. ಸೊ 2 ಐಟಮ್ ಏನಪ್ಪ ಅಂದರೆ, ಒಂದು ಲ್ಯಾಪ್ಟಾಪ್ ಮತ್ತು ಅದ್ರ ಜೊತೆ ಚಾರ್ಜರ್. ಸೊ ಪೋರ್ಟ್ಗಳನ್ನ ಕನ್ಸಿಡರ್ ಮಾಡಿದ್ರೆ ರೈಟ್ ಸೈಡ್ನಲ್ಲಿ ಒಂದು ಇಂಟರ್ನೆಟ್ ಪೋರ್ಟ್ ಬರುತ್ತೆ, USB ವರ್ಷನ್ 2 ಪೋರ್ಟ್ ಬರುತ್ತೆ, ಮೆಮೊರಿ ಕಾರ್ಡ್ ಪೋರ್ಟ್ ಕೂಡ ಬರುತ್ತೆ, ಹಾಗೆ ಹೆಡ್ಫೋನ್ ಜಾಕ್ ಪೋರ್ಟ್ ಕೂಡ ಬರುತ್ತೆ. ಲ್ಯಾಪ್ಟಾಪ್ನ ಲೆಫ್ಟ್ ಸೈಡ್ ನೋಡಿದ್ರೆ ಅಲ್ಲಿ ಕೂಡ 4 ಪೋರ್ಟ್ಸ್ ಬರುತ್ತೆ. USB ವರ್ಷನ್ 3.1 2 ಪೋರ್ಟು, HDMI ಒಂದು ಪೋರ್ಟು ಮತ್ತು ಚಾರ್ಜಿಂಗ್ ಒಂದು ಪೋರ್ಟು. ಈ ಲ್ಯಾಪ್ಟಾಪ್ನಲ್ಲಿ ಟೈಪ್ ಸಿ ಪೋರ್ಟ್ ಬರೋದಿಲ್ಲ, ಯಾಕಂದರೆ ಅದ್ರ ಬದಲು ಅವರು ಮೆಮೊರಿ ಕಾರ್ಡ್ ಸ್ಲಾಟ್ನ ಕೊಟ್ಟಿದ್ದಾರೆ. ಈ ರೆಡ್ಮಿ ಸೀರೀಸ್ನಲ್ಲಿ ಖುಷಿಯಾದ ವಿಚಾರ ಏನಂದರೆ, ಮೈಕ್ರೋಸಾಫ್ಟ್ ಹೋಮ್ ಆ್ಯಂಡ್ ಸ್ಟೂಡೆಂಟ್ ಆಫೀಸ್ದು ವರ್ಷನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಈ ಲ್ಯಾಪ್ಟಾಪಲ್ಲಿ NVMe SSD ಇರೋದ್ರಿಂದ ಬೂಟ್ ಟೈಮ್ ಫಾಸ್ಟ್ ಆಗಿರುತ್ತೆ. ಬೂಟ್ ಟೈಮ್ ಎಷ್ಟಿದೆ ನೋಡೋಣ. ಬಟನ್ ಪ್ರೆಸ್ ಮಾಡಿದ್ದು ಎಷ್ಟು ಸೆಕೆಂಡ್ಗೆ ಆನ್ ಆಗುತ್ತೆ ನೋಡೋಣ. 3, 2, 1. ಸೊ ಬಟನ್ ಪ್ರೆಸ್ ಮಾಡಿದ 3 ಸೆಕೆಂಡ್ಗೆ ಸ್ಕ್ರೀನ್ ಆನ್ ಆಗಿದೆ. ಓಕೆ, 10 ಸೆಕೆಂಡ್ಸ್ ಬೂಟ್ ಟೈಮ್. ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡಾಯಿತು, ಅದ್ರದ್ದು ಬೂಟ್ ಟೈಮ್ ಕೂಡ ನೋಡಾಯಿತು. ಸೊ ಇವಾಗ ಎಕ್ಸಾಕ್ಟ್ ಮಾಡಲ್ ಏನೋ, ಸ್ಪೆಸಿಫಿಕೇಷನ್ಸ್ ಏನು ಅಂತ ತಿಳ್ಕೊಳ್ಳೋಣ. ನಾವು ತೊಗೊಂಡಿರೋದು ರೆಡ್ಮಿ ಬುಕ್ 15 Pro ಎಡಿಷನ್. ರೆಡ್ಮಿ ಬುಕ್ಕಲ್ಲಿ 2 ಮಾಡಲ್ ಬರುತ್ತೆ. ರೆಡ್ಮಿ ಬುಕ್ 15 ಲರ್ನಿಂಗ್ ಎಡಿಷನ್ ಅಂತ i3 11 Gen ಪ್ರೊಸೆಸರ್ ಹಾಕಿರೋದು. ನಾವು ತೊಗೊಂಡಿರೋದು 15 Pro ಎಡಿಷನ್ನು, i5 ಪ್ರೊಸೆಸರ್ ಹಾಕಿರೋ ಲ್ಯಾಪ್ಟಾಪು. ಸೊ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂದರೆ, i3 ಮಾಡಲಲ್ಲಿ ನಿಮಗೆ ಬರೀ 256 GB ಸಾಧಾರಣ SSD ಕೊಟ್ಟಿರ್ತಾರೆ. ಇದರಲ್ಲಿ 512 GB NVMe SSD ಕೊಟ್ಟಿರ್ತಾರೆ. NVMe SSD ಅಂದರೆ ನಿಮಗೆ ಚಿಪ್ ಥರ ಬರುತ್ತೆ, ನಾರ್ಮಲ್ ಈ ಥರ ಬಾಕ್ಸ್ ಥರ ಎಲ್ಲ ಬರೋದಿಲ್ಲ ನಿಮಗೆ. ನಾರ್ಮಲ್ SSD ಅಂದರೆ ಈ ಥರ ಇರುತ್ತೆ ನೋಡೋದಕ್ಕೆ, ಹಾರ್ಡ್ ಡಿಸ್ಕ್ ಯಾವ ಥರ ಇರುತ್ತೆ ಅದೇ ಥರ. NVMe ಆದರೆ ರ್ಯಾಮ್ ಇರುತ್ತಲ್ವ, ಆ ಥರ ಇರುತ್ತೆ. ನಾರ್ಮಲ್ SSDನೇ ನಿಮಗೆ ಸಾಧಾರಣ ಹಾರ್ಡ್ ಡಿಸ್ಕ್ಗಿಂತ 2-3 ಪಟ್ಟು ವೇಗವಾಗಿರುತ್ತೆ. NVMe SSD ಬಂದು ಅದಕ್ಕಿಂತ ವೇಗವಾಗಿರುತ್ತೆ, ಸೊ ತುಂಬ ಫಾಸ್ಟಾಗಿರುತ್ತೆ. ಅದು ಬಿಟ್ಟರೆ ನಿಮಗೆ ಮೈನ್ ಪ್ರೊಸೆಸರ್ ಡಿಫ್ರೆನ್ಸು, i3 ಬಂದು ಬರೀ ಡ್ಯುಯಲ್ ಕೋರ್ ಕ್ವಾಡ್ 4 ಥ್ರೆಡ್ಸು, i5 ಬಂದು ಕ್ವಾಡ್ ಕೋರ್ ಪ್ರೊಸೆಸರ್ ಇರಲೇಬೇಕು. ಇವಾಗ ಪ್ರೋಗ್ರಾಮಿಂಗ್ ಎಲ್ಲ ಮಾಡಬೇಕಂದ್ರೆ ಪವರ್ಫುಲ್ ಇರಬೇಕಲ್ವಾ ಸ್ವಲ್ಪ ಲ್ಯಾಪ್ಟಾಪ್ಸು. ಸೊ ಪ್ರೋಗ್ರಾಮಿಂಗ್ ಎಲ್ಲ ಮಾಡೋರು i5 ವೇರಿಯಂಟ್ ತೊಗೊಳ್ಳೋದು ಒಳ್ಳೆಯದು. ನಾರ್ಮಲ್ ನನ್ನ ಸ್ಕೂಲು ಕಾಲೇಜು ವೀಡಿಯೋ ಕಾಲ್ಸು ಡಾಕ್ಯುಮೆಂಟ್ ವರ್ಕ್ಸ್ಗೆ i3 ಮಾಡಲೇ ಸಾಕು. ಬಟ್ i3 ಮಾಡಲಲ್ಲಿ ಏನಪ್ಪ ಅಂದರೆ ಬರೀ 256 GB ಕೊಟ್ಬಿಟ್ಟಿದ್ದಾರೆ. 512 GBದು ನಿಮಗೆ 45,000 ರೂಪಾಯಿ ಆಗುತ್ತೆ, ಅದು ವರ್ತಲ್ಲ. 256 GBದೆ 42,000 ಇಟ್ಟಿದ್ದಾರೆ, ಅದು ಕೂಡ ವರ್ತಲ್ಲ. ಸೇಲಲ್ಲಿ ತೊಗೊಂಡ್ರೆ ವರ್ತ್ ಅಷ್ಟೇ, 39,000 ರೂಪಾಯಿಗೆ. ನಾವು ಸೇಲಲ್ಲಿ 45,000 ರೂಪಾಯಿಗೆ ತೊಗೊಂಡಿದ್ವಿ i5 ವೇರಿಯಂಟು. ಅದಕ್ಕಿಂತ ಜಾಸ್ತಿ ಕೊಡೋದು ವರ್ತಲ್ಲ ಈ ಲ್ಯಾಪ್ಟಾಪ್ಗೆ, ಯಾಕಂದರೆ 50,000 ರೂಪಾಯಿನಲ್ಲಿ ಸೊ ತುಂಬ ಒಳ್ಳೊಳ್ಳೆ ಲ್ಯಾಪ್ಟಾಪ್ಸ್ ಇದೆ ಮಾರ್ಕೆಟಲ್ಲಿ. ಸೊ ಇವಾಗಲೂ ಅಷ್ಟೇ 50,000 ರೂಪಾಯಿ ತೋರಿಸ್ತಿದೆ i5 ವೇರಿಯಂಟ್ಗೆ. ನಾವು ತೊಗೊಳೋದು ಬರೀ 45,000 ರೂಪಾಯಿಗೆ. ತಿಂಗಳಿಗೊಂದ್ಸಲ ನೀವು ಫ್ಲಿಪ್ಕಾರ್ಟ್ ಸೇಲಲ್ಲಿ 45,000 ರೂಪಾಯಿಗೆ i5 ವೇರಿಯಂಟ್ ತೊಗೋಬೋದು. ಸೊ ಇನ್ನೊಂದೇನು ಡಿಫ್ರೆನ್ಸ್ ಅಪ್ಪ ಅಂದರೆ, i3 ವೇರಿಯಂಟ್ಗೂ i5 ವೇರಿಯಂಟ್ಗೂ, i3 ವೇರಿಯಂಟಲ್ಲಿ ಒಳ್ಳೆ ಗ್ರಾಫಿಕ್ಸ್ ಕಾರ್ಡ್ ಇರೋದಿಲ್ಲ, ತುಂಬ ಬೇಸಿಕ್ ಗ್ರಾಫಿಕ್ಸ್ ಕಾರ್ಡ್ ಕೊಟ್ಟಿರ್ತಾರೆ. i5 ವೇರಿಯಂಟಲ್ಲಾದರೆ ಐರಿಕ್ಸ್ XE ಗ್ರಾಫಿಕ್ಸ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಇಂಟೆಲ್ ಅವ್ರದ್ದು ಹೊಸ ಗ್ರಾಫಿಕ್ಸ್ ಕಾರ್ಡ್ ಅದು. ಈ ಥರ ಲೋಗೋ ನೀವು ನೋಡಿರ್ತೀರ, ತುಂಬ ಹೊಸ ಮಾಡಲ್ಸಲ್ಲಿ ಮಾತ್ರ. ಹೋದ ವರ್ಷದ ಮಾಡಲ್ಸಲ್ಲಿ ಕೂಡ ಈ ಗ್ರಾಫಿಕ್ಸ್ ಕಾರ್ಡ್ ಇಲ್ಲ. NVIDIA ಎಂಟ್ರಿ ಲೆವೆಲ್ ಗ್ರಾಫಿಕ್ಸ್ ಕಾರ್ಡ್ ಏನಿದೆ ಅದೇ ಪವರ್ ಕೊಡುತ್ತಂತೆ, ಗೇಮ್ಸ್ ಎಲ್ಲ ಆಡ್ಬೋದಂತೆ. ಸೊ ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಫೀಚರ್ಸ್ ಏನು ಕೊಟ್ಟಿದ್ದಾರೆ ಅಂತ. ನೋಡಿ, ಇಂಟೆಲ್ ಅವರು ಸಪ್ರೇಟ್ ಒಂದು ಅಪ್ಲಿಕೇಶನ್ನೇ ಪ್ರೀ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ ಗ್ರಾಫಿಕ್ಸ್ ಕಾರ್ಡ್ಗೋಸ್ಕರ. ಒಂದು ಕಮೆಂಟ್ ಸೆಂಟರು, ಎಲ್ಲ ಗ್ರಾಫಿಕ್ಸ್ ಕಾರ್ಡ್ ಅವರು ಮಾಡಿರ್ತಾರೆ, ಸೊ ಇವರು ಮಾಡಿದ್ದಾರೆ. ಇದರಲ್ಲಿ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು, ಗೇಮ್ಸಿಗೆ ಬೇಕಾಗಿರೋ ಸೆಟ್ಟಿಂಗ್ಸ್ನ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ನೀವು ಇನ್ಸ್ಟಾಲ್ ಮಾಡಿರೋ ಗೇಮ್ಸ್ನ ಆಟೋ ಡಿಟೆಕ್ಟ್ ಮಾಡುತ್ತಾ, ಯಾವ್ಯಾವ ಚೆನ್ನಾಗಿ ಸಪೋರ್ಟ್ ಆಗುತ್ತೆ ಅಂತ ಸ್ಕ್ಯಾನ್ ಮಾಡಿ. ಮತ್ತು ಡಿಸ್ಪ್ಲೇನಲ್ಲಿ ಕೂಡ ನೀವು ರಿಫ್ರೆಶ್ ರೇಟ್ನ ನೀವು ಎಷ್ಟು ಬೇಕಷ್ಟು ಇಟ್ಕೊಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಇಟ್ಕೊಬೋದು, ಎಲ್ಲ ಚೇಂಜ್ ಮಾಡ್ಕೊಬೋದು. ಶಾರ್ಟ್ಕಟ್ ಕೀಸು ಎಲ್ಲ ನೀವು ಇದು ಮಾಡ್ಕೊಬೋದು. GPU ಸೆಟ್ಟಿಂಗ್ಸು
ಕೂಡ ನೀಟಾಗಿ ನೀವು ಡ್ರೈವರ್ಸ್ ವರ್ಷನ್ಸ್ ಏನೇನಿದೆ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಕಸ್ಟಮೈಸೇಷನ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಬೇರೆದು ನೋಡೋದಾದರೆ ಲ್ಯಾಪ್ಟಾಪಲ್ಲಿ ಕಾಮನ್ ಫೀಚರ್ಸು i3 ವೇರಿಯಂಟ್ ಆದರೂ ತೊಗೊಳ್ಳಿ, i5 ಆದರೂ ತೊಗೊಳ್ಳಿ, ಈ ಫೀಚರ್ಸ್ ಎಲ್ಲ ಕಾಮನ್ ಫೀಚರ್ಸ್ ಇದು. ಡಿಸ್ಪ್ಲೇ ಫುಲ್ ಎಚ್ ಡಿ ಡಿಸ್ಪ್ಲೇ, 15.6 ಇಂಚ್ ಫುಲ್ ಎಚ್ ಡಿ ಡಿಸ್ಪ್ಲೇ ಇದು. ನಿಮಗೆ ಇಲ್ಲೇ ಗೊತ್ತಾಗುತ್ತೆ, ತೋರಿಸ್ತಿದೆ 1920x1080 ಮತ್ತು HDR ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವೇನಾದರೂ ವೀಡಿಯೋಸ್ ಪ್ಲೇ ಮಾಡಿದಾಗ ಆ ವೀಡಿಯೋಸು HDRಲ್ಲೇ ಪ್ಲೇ ಆಗುತ್ತೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು HDR ವೀಡಿಯೋಸ್ನ ನೀವು ಸ್ಟ್ರೀಮ್ ಮಾಡಿದ್ರೆ ಲ್ಯಾಪ್ಟಾಪಲ್ಲಿ ಟ್ರೂ HDRಲ್ಲೇ ಪ್ಲೇ ಆಗುತ್ತೆ. ನೋಡಿ, HDR ಆಫ್ ಮಾಡ್ಕೊಂಡಿದ್ದೀನಿ, ಇವಾಗ ಆನ್ ಮಾಡ್ತೀನಿ, HDRಲ್ಲಿ ಪ್ಲೇ ಆಗ್ತಿದೆ ವೀಡಿಯೋ. ಸೊ HDR ಸಪೋರ್ಟ್ ಆಗುತ್ತೆ. ಮಾಮೂಲಿ ನೀವು ಕ್ಯಾಲಿಬ್ರೇಷನ್ ಸೆಟ್ಟಿಂಗ್ಸ್ ಕೂಡ ನೀವು ಮಾಡ್ಕೊಬೋದು, i3ನಲ್ಲಾದರೂ ಆಗಲಿ i5 ವೇರಿಯಂಟಲ್ಲಾದರೂ ಆಗಲಿ. ಬಟ್ i5 ವೇರಿಯಂಟಲ್ಲಾದರೆ ನೀವು ಇನ್ನೂ ಹೆಚ್ಚು ಡಿಸ್ಪ್ಲೇ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಬೋದು ಅವರ ಗ್ರಾಫಿಕ್ಸ್ ಕಾರ್ಡ್ ಸಾಫ್ಟ್ವೇರಲ್ಲಿ. ನೋಡಿ, ಇಲ್ಲಿ ನೀವು ಸುಮಾರು ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ ನಿಮಗೆ. ಕ್ಯಾಲಿಬ್ರೇಷನ್ಸ್ಗೆ ಜಾಸ್ತಿ ಸೆಟ್ಟಿಂಗ್ಸ್ ಇದೆ ಇಲ್ಲಿ. ಅವರೊಂದು ಸ್ಯಾಂಪಲ್ಗೊಂದು ವಿಡಿಯೋ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇದು ನೋಡಿ, ಟ್ರೂ HDR ವಿಡಿಯೋ ನಿಮ್ಗೆ ಗೊತ್ತಾಗ್ತಿದೆ. ಸೊ ಇನ್ನೊಂದೇನಪ್ಪ ಅಂದರೆ ನನಗೆ ಇಷ್ಟ ಆಗಿದ್ದು ಈ ಲ್ಯಾಪ್ಟಾಪಲ್ಲಿ ಸೌಂಡು ಭಾಳ ಚೆನ್ನಾಗಿದೆ. ಸ್ಪೀಕರ್ಸ್ನ ಈ ಕಡೆ ಒಂದು ಪೂರ್ತಿ ಆ ಕಡೆ ಲೆಫ್ಟಲ್ಲೊಂದು, ಈ ಕಡೆ ಒಂದು ಲೆಫ್ಟಲ್ಲೊಂದು ಕೆಳಗಡೆ ಕೊಟ್ಟಿದ್ದಾರೆ. ಲೌಡಾಗಿದೆ ಸ್ಪೀಕರು. ಪ್ರೀವಿಯಸ್ ಜನ್ರೇಷನ್ನು MI ಲ್ಯಾಪ್ಟಾಪ್ಸಲ್ಲೆಲ್ಲ ಸ್ಪೀಕರ್ ಸೌಂಡ್ ತುಂಬ ಕಡಿಮೆ ಇತ್ತು ನೋಟ್ಬುಕ್ಸಲ್ಲಿ. ಬಟ್ ಈ ಲ್ಯಾಪ್ಟಾಪಲ್ಲಿ ಆ ಥರ ಎಲ್ಲ ಜೋರಾಗಿದೆ ಸ್ಪೀಕರ್ಸು. DTS ಸೌಂಡು ಇದೆ. ಮೂವೀಸಲ್ಲಿ ಏನಾದರೂ ಲೆಫ್ಟ್ ಸೈಡಿಂದ ಸೌಂಡ್ ಬರ್ತಿದ್ರೆ ಲೆಫ್ಟ್ ಸೈಡ್ ಸ್ಪೀಕರಿಂದ ಮಾತ್ರ ನಿಮಗೆ ಸೌಂಡ್ ಬರುತ್ತೆ. ಅವನು ಗನ್ನನ್ನು ಏನಾದರೂ ರೈಟ್ ಸೈಡಿಂದ ಶೂಟ್ ಮಾಡಿದ್ರೆ ನಿಮಗೂ ರೈಟ್ ಸೈಡ್ ಸ್ಪೀಕರಿಂದ ಮಾತ್ರ ಸೌಂಡ್ ಬರುತ್ತೆ. ವಾಲ್ಯೂಮ್ ಕೂಡ ಲೌಡಾಗಿದೆ. DTS ಸೌಂಡ್ ಸಪೋರ್ಟ್ ಆಗುತ್ತೆ. What is it you do? Sorry. You call him there? You hit the right. What happened? Something that blends. Go get the coffee. That's it. Sure is. ಸೊ ಹಿಂಗಿದೆ ಸ್ಪೀಕರ್ಸ್. ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಇವಾಗ. ಸೊ ವೆಬ್ ಕ್ಯಾಮ್ ನೋಡೋಣ ಇವಾಗ. ವೆಬ್ ಕ್ಯಾಮ್ 720p ಅಂದರೆ HD ವೆಬ್ ಕ್ಯಾಮ್ ಕೊಟ್ಟಿದ್ದಾರೆ ವಿತ್ ಇಂಟಿಗ್ರೇಟೆಡ್ ಮೈಕ್ರೋಫೋನ್ಸ್. ನೋಡಿ, ಇಲ್ಲೇ ಮೈಕ್ರೋಫೋನ್ಸ್ ಇದೆ. ಸೊ ಆರಾಮಾಗಿ ನೀವು ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ಬೋದು. ಝೂಮ್ ಕಾಲ್ಸ್ಗೆಲ್ಲ ಏನು ತೊಂದರೆ ಇಲ್ಲ, ಕ್ಲಾರಿಟಿ ಓಕೆ. 720p ಕೊಟ್ಟಿದ್ದಾರಲ್ವಾ, ಸೊ ಆರಾಮಾಗಿ ವಿಡಿಯೋ ಕಾಲ್ಸ್ ಮಾಡ್ಬೋದು. ನೋಡಿ, ನೀವು ವಿಡಿಯೋ ಕಾಲ್ಸ್ ಆನ್ ಮಾಡ್ತಾ ಇರೋವಾಗ LED ಇಂಡಿಕೇಟರ್ ಇರುತ್ತೆ. ಅಂದರೆ ಕ್ಯಾಮ್ರಾ ಯೂಸ್ ಮಾಡುವಾಗ ನಿಮಗೆ LED ಇಂಡಿಕೇಟ್ ಮಾಡುತ್ತೆ. ಅದು ತುಂಬ ಒಳ್ಳೆಯದು. ಯಾಕಂದರೆ ನಮ್ಗೆ ಕೆಲವೊಂದು ಸಲ ಗೊತ್ತಾಗಲ್ಲ ಕ್ಯಾಮ್ರಾ ಯಾವಾಗ ಆನ್ ಇದೆ ಯಾವಾಗ ಆನ್ ಇರಲ್ಲ ಅಂತ. ಕೆಲವೊಂದು ಆನ್ಲೈನ್ ಎಕ್ಸಾಮ್ಸ್ ಬರೆಯುವಾಗ ಕೆಲವೊಂದು ವೆಬ್ಸೈಟ್ ಅವರು ನಮ್ಮನ್ನ ಮಾನಿಟರ್ ಮಾಡ್ತಿರ್ತಾರೆ ಫ್ರಂಟ್ ಕ್ಯಾಮ್ರಾನಲ್ಲಿ. ಸೊ ನಮ್ಗೆ ಅವಾಗ ಗೊತ್ತಾಗುತ್ತೆ ಅವ್ರು ಮಾನಿಟರ್ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಅವ್ರು ಕ್ಯಾಮ್ರಾ ಮಾನಿಟರ್ ಮಾಡುವಾಗ ನಮ್ಗೆ ಇಲ್ಲಿ LED ಇಂಡಿಕೇಟರ್ ಬಂದುಬಿಡುತ್ತೆ. ಸೊ LED ಆನ್ ಇಲ್ಲದಿದ್ದರೆ ಕ್ಯಾಮ್ರಾ ಆನ್ ಆಗಿದೆ ಅಂತ. ಈಗ ನೋಡಿ, ಕ್ಯಾಮ್ರಾ ಕ್ಲೋಸ್ ಆಗಿದ ತಕ್ಷಣ LED ಕೂಡ ಆಫ್ ಆಗಿಬಿಡುತ್ತೆ. ಮತ್ತು ವೆಬ್ಸೈಟ್ನಲ್ಲಿ ಮಲ್ಟಿ ಟಚ್ ಟ್ರ್ಯಾಕ್ ಪ್ಯಾಡ್ ಅಂತ ಏನೋ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅದು ಅಂದರೆ,
ಈ ಲ್ಯಾಪ್ಟಾಪು 3 ಫಿಂಗರ್ಸ್ ಗೆಸ್ಚರ್ಸ್ನ ಕೂಡ ಡಿಟೆಕ್ಟ್ ಮಾಡ್ತಿದೆ. 35,000-40,000 ರೂಪಾಯಿ ಲ್ಯಾಪ್ಟಾಪ್ನಲ್ಲೆಲ್ಲ 2 ಫಿಂಗರ್ಸ್ದೇ ಮ್ಯಾಕ್ಸಿಮಮ್ ಇರುತ್ತೆ. ನೀವು ಸಿಂಗಲ್ ಫಿಂಗರಲ್ಲಿ ಟ್ಯಾಪ್ ಮಾಡಿದ್ರೆ ನಾರ್ಮಲಾಗಿ ಟ್ಯಾಪ್ ಆಗುತ್ತೆ, ಡಬಲ್ ಫಿಂಗರಲ್ಲಿ ಟ್ಯಾಪ್ ಮಾಡಿದ್ರೆ ರೈಟ್ ಕ್ಲಿಕ್ ಅಂತ ತಗೊಳುತ್ತೆ ಎಲ್ಲ ಲ್ಯಾಪ್ಟಾಪಲ್ಲೂ. ಆದರೆ 3 ಫಿಂಗರ್ಸಲ್ಲಿ ಟ್ಯಾಪ್ ಮಾಡಿದ್ರೆ ಈ ಥರ ಶಾರ್ಟ್ಕಟ್ಸು ಗೆಸ್ಚರ್ಸ್ ಎಲ್ಲ ಲ್ಯಾಪ್ಟಾಪ್ಸಲ್ಲೂ ವರ್ಕ್ ಆಗೋಲ್ಲ. ಬಜೆಟ್ ಲ್ಯಾಪ್ಟಾಪ್ಸಲ್ಲಿ ಅಂದರೆ 35,000-40,000 ರೂಪಾಯಿ ಲ್ಯಾಪ್ಟಾಪ್ಸಲ್ಲಿ ಯೂಶ್ವಲಿ 3 ಫಿಂಗರ್ಸ್ದು ಬರೋದಿಲ್ಲ ಎಲ್ಲದರಲ್ಲೂ. ಸೊ ಇದರಲ್ಲಿ ಕೊಟ್ಟಿದ್ದಾರೆ, ಸೊ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಅದನ್ನು ವೆಬ್ಸೈಟಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅದು ಬಿಟ್ಟರೆ ಕೀಬೋರ್ಡ್ ಕೂಡ ರೆಸ್ಪಾನ್ಸಿವ್ ಆಗಿದೆ. 15.6 ಇಂಚ್ ಡಿಸ್ಪ್ಲೇ, ದೊಡ್ಡ ಲ್ಯಾಪ್ಟಾಪ್ ಆಗಿರೋದ್ರಿಂದ ಒಳ್ಳೆ ಸ್ಪೇಸ್ ಇದೆ. ಇನ್ನು ನಾನು ನಿಮಗೆ ಪೋರ್ಟ್ಗಳು ಕೂಡ ಅನ್ಬಾಕ್ಸಿಂಗ್ ಮಾಡೋವಾಗಲೇ ತೋರಿಸಿದ್ದೀನಿ, ಇನ್ನೊಂದು ಸಲ ತೋರಿಸ್ಬಿಡ್ತೀನಿ. ಲ್ಯಾಪ್ಟಾಪ್ನ ಲೆಫ್ಟಲ್ಲಿ USB ವರ್ಷನ್ 3.2 2 ಪೋರ್ಟ್ ಇರುತ್ತೆ. ಅಂದರೆ ನೀವು 2 ಹಾರ್ಡ್ ಡಿಸ್ಕ್ನ ಫಾಸ್ಟಾಗಿ ಯೂಸ್ ಮಾಡ್ಬೋದು. ಎರಡರಲ್ಲೂ 3.2 ಇರೋದ್ರಿಂದ ಒಂದು HDMI ಪೋರ್ಟ್ ಇದೆ. ಇದು ಸಾಧಾರಣ ಚಾರ್ಜಿಂಗ್ ಪೋರ್ಟು ಪ್ಲಸ್ ಚಾರ್ಜಿಂಗ್ ಇಂಡಿಕೇಟರು ನಿಮಗೆ 80% ತನಕ ಆರೆಂಜ್ ಕಲರ್ ತೋರಿಸುತ್ತೆ. 20% 30% ಇದ್ದಾಗ, ತುಂಬ ಕಡಿಮೆ ಇದ್ದಾಗ ರೆಡ್ ಕಲರ್ ತೋರಿಸುತ್ತೆ ಚಾರ್ಜಿಂಗ್ ಮಾಡೋವಾಗ. 80% ದಾಟಿದ್ಮೇಲೆ ಗ್ರೀನ್ ಕಲರ್ ತೋರಿಸುತ್ತೆ. ಚಾರ್ಜಿಂಗ್ ಸ್ಪೀಡ್ ಬಂದರೆ 0 to 50% ಕೇವಲ ಅರ್ಧ ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ. 0 to 80% 1 ಅವರಲ್ಲಿ ಚಾರ್ಜ್ ಆಗುತ್ತೆ. ಇನ್ನು 0 to 100% ಪ್ರಾಕ್ಟಿಕಲಿ ನಾನು ಯೂಸ್ ಮಾಡಿರೋ ಪ್ರಕಾರ 1 hour 20 ಮಿನಿಟ್ಸು ಇಲ್ಲಾಂದರೆ 1 hour 30 ಮಿನಿಟ್ಸು ತಗೊಳ್ಳುತ್ತೆ. 65 ವಾಟ್ಸ್ ಚಾರ್ಜರ್ ಕೊಟ್ಟಿರೋದ್ರಿಂದ. ಇನ್ನು ರೈಟ್ ಸೈಡ್ನಲ್ಲಿ ಹೆಡ್ಫೋನ್ಸ್ಗೆ ಒಂದು 3.5 ಜಾಕ್ ಪೋರ್ಟು, ಮೆಮೊರಿ ಕಾರ್ಡ್ ಸ್ಲಾಟು, ಇಲ್ಲೂ ಕೂಡ ಒಂದು USB ಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಇದು USB ವರ್ಷನ್ 2 ಪೋರ್ಟು. ಪೆನ್ಡ್ರೈವ್ ಡಿಸ್ಕ್ನ ನೀವು ಯೂಸ್ ಮಾಡ್ಬೋದು, ಆದರೆ USB 2 ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಇದು ಮೇನ್ ಕೊಟ್ಟಿರೋ ಉದ್ದೇಶ ಎಕ್ಸ್ಟ್ರಾ ಮೌಸು ಕೀಬೋರ್ಡ್ ಹಾಕೊಂಡ್ರೆ ಯೂಸ್ ಆಗಲಿ ಅಂತ. ಲ್ಯಾನ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಇಂಟರ್ನೆಟ್ ಕೇಬಲ್ನ ಯೂಸ್ ಮಾಡೋದಕ್ಕೆ ಅಂತ. ಇನ್ನು ನಾನು ಈ ಲ್ಯಾಪ್ಟಾಪ್ನಲ್ಲಿ ನೋಟಿಸ್ ಮಾಡಿದ್ದು ಮೇನ್ ಡಿಸಡ್ವಾಂಟೇಜಸ್ ಏನೇನಪ್ಪ ಅಂದರೆ, ಮೊದಲನೇದಾಗಿ ಟೈಪ್ ಸಿ ಪೋರ್ಟ್ ಇಲ್ಲ ಲ್ಯಾಪ್ಟಾಪಲ್ಲಿ. ಟೈಪ್ ಸಿ ಪೋರ್ಟ್ ಏನಕ್ಕಿಲ್ಲ ಅಂದರೆ, ಅವರು ಟೈಪ್ ಸಿ ಪೋರ್ಟ್ ಮೊದಲು ಮೆಮೊರಿ ಕಾರ್ಡ್ ಸ್ಲಾಟ್ ಕೊಟ್ಬಿಟ್ಟಿದ್ದಾರೆ. ಬಜೆಟ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಬಜೆಟ್ ಲ್ಯಾಪ್ಟಾಪ್ ಯೂಸ್ ಮಾಡೋರು ಸಾಧಾರಣವಾಗಿ ಟೈಪ್ ಸಿ ಪೋರ್ಟ್ ಯೂಸ್ ಮಾಡೋದಿಲ್ಲ. ಮೆಮೊರಿ ಕಾರ್ಡ್ನ ಯೂಸ್ ಮಾಡೋರೆ ಜಾಸ್ತಿ. ಆಗೋದ್ರಿಂದ ಟೈಪ್ ಸಿ ಪೋರ್ಟ್ನ ತೆಗೆದು ಮೆಮೊರಿ ಕಾರ್ಡ್ದು ಪೋರ್ಟ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ಕೀಪ್ಯಾಡ್ನಲ್ಲಿ ಸಪ್ರೇಟ್ ನಂಬರ್ ಪ್ಯಾಡ್ ಇಲ್ಲ. ಈ ಬಜೆಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬೇಕೇ ಬೇಕಪ್ಪ ನನಗೆ ನಂಬರ್ ಪ್ಯಾಡ್ ಸಪ್ರೇಟ್ ಬೇಕಂದರೆ ಏಸಸ್ ವಿವೋಬುಕ್ನ ತೊಗೊಬೋದು, ಅದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಕೆಲವೊಂದು ಗೇಮಿಂಗ್ ಲ್ಯಾಪ್ಟಾಪ್ಸಲ್ಲಿ ನಿಮಗೆ ಸಪ್ರೇಟ್ ನಂಬರ್ ಪ್ಯಾಡ್ ಸಿಗುತ್ತೆ. ಬಟ್ ಗೇಮಿಂಗ್ ಲ್ಯಾಪ್ಟಾಪ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವು. ಬಜೆಟಲ್ಲಿ ನಂಗೆ ನಂಬರ್ ಪ್ಯಾಡ್ ಬೇಕಂದರೆ ಏಸಸ್ ವಿವೋಬುಕ್ ತೊಗೊಬೋದು. ಇನ್ನೊಂದು, ಸಾಧಾರಣ ಎಲ್ಲ ಬಜೆಟ್ ಲ್ಯಾಪ್ಟಾಪ್ಸಲ್ಲಿ ಬ್ಯಾಕ್ಲೈಟ್ ಕೀಬೋರ್ಡ್ ಇರೋದಿಲ್ಲ. ಇದರಲ್ಲಿ ಕೂಡ ಬ್ಯಾಕ್ಲೈಟ್ ಕೀಬೋರ್ಡ್ ಇಲ್ಲ. ಬಟ್ ಆದ್ರೂ ಕ್ಯಾಪ್ಸ್ ಲಾಕ್ ಬಟನ್ಗೆ ಕೊಟ್ಟಿದ್ದಾರೆ, ಮತ್ತು ಪವರ್ ಬಟನ್ಗೆ ಕೂಡ ಬ್ಯಾಕ್ಲೈಟ್ ಕೊಟ್ಟಿದ್ದಾರೆ, ಗೊತ್ತಾಗಲಿ ಅಂತ. ಇದೇನಪ್ಪ ಇವರು ಕೂಲಿಂಗ್ ಸಿಸ್ಟಮ್ ಬಗ್ಗೆನೇ ಹೇಳಿಲ್ಲ ಅಂತ ಅಂದ್ಕೊಂಬಿಡಿ. ಇದರಲ್ಲಿ ಫ್ಯಾನು ಹಿಂದ್ಗಡೆಯಿಂದ ಗಾಳಿನ ಹಿಡ್ಕೊಳ್ಳುತ್ತೆ, ಬ್ಯಾಕ್ ಸೈಡಲ್ಲಿ ಯಾವುದೇ ವೆಂಟ್ಸ್ ಇಲ್ಲ. ಇದಕ್ಕೆ ಸೈಡಲ್ಲಿ ಬರೀ ಪೋರ್ಟ್ಸ್ಗಳೇ ಇದೆ, ವೆಂಟ್ ಇಲ್ಲ. ಹಿಂದ್ಗಡೆಯಿಂದ ಗಾಳಿ ಎಳ್ಕೊಂಡು ಡಿಸ್ಪ್ಲೇಗೂ ಇಂಚ್ಗೂ ಮಧ್ಯ ಗ್ಯಾಪ್ ಇರುತ್ತಲ್ವಾ, ಈ ಗ್ಯಾಪಿಂದ ಗಾಳಿನ ಬಿಡುತ್ತೆ. ಸುಮಾರು ನೋಟ್ಬುಕ್ಸಲ್ಲಿ ಇದೇ ಥರ ಮಾಡಿರ್ತಾರೆ ಕೂಲಿಂಗ್ ಸಿಸ್ಟಮ್ನ. ಸೊ ನಾರ್ಮಲ್ ಯೂಸೇಜಲ್ಲಿ ನನಗೆ ಏನೂ ಹೀಟಿಂಗ್ ಇಶ್ಯೂಸ್ ಆಗಲಿಲ್ಲ. ಬೆಂಚ್ ಮಾರ್ಕ್ಸ್ ರನ್ ಮಾಡಿದಾಗ ಸ್ವಲ್ಪ ವಾರ್ಮ್ ಆಯಿತು. ಸೇಮ್ ನನ್ನ ಹಳೆ ನೋಟ್ಬುಕ್ಕಲ್ಲಿ ಯಾವ ಥರ ಇತ್ತು, ಹೋದ ವರ್ಷದ್ದು MI ನೋಟ್ಬುಕ್ಕಲ್ಲೇ ಅದೇ ಥರ ಇತ್ತು. ಫ್ಯಾನ್ ಪರ್ಫಾರ್ಮೆನ್ಸ್ ಎಲ್ಲ, ಸೌಂಡು ಬರೋದಿಲ್ಲ. ಮಾಮೂಲಿ ಯೂಸ್ ಮಾಡಬೇಕಾದ್ರೆ ನಾರ್ಮಲ್ ಯೂಸೇಜಲ್ಲಿ ಫ್ಯಾನ್ದು ಸೌಂಡೇ ಬರೋದಿಲ್ಲ. ಯಾಕಂದರೆ ಯಾವ ನೋಟ್ಬುಕ್ಸಲ್ಲೂ ಫ್ಯಾನ್ದು ಸೌಂಡ್ ಬರೋದಿಲ್ಲ ನಾರ್ಮಲ್ ಯೂಸೇಜ್ನಲ್ಲಿ. ಇನ್ನು ಹೆವಿ ಟಾಸ್ಕ್ಸ್ ಏನಾದರೂ ಮಾಡೋವಾಗ, ಬೆಂಚ್ ಮಾರ್ಕ್ ರನ್ ಮಾಡೋದು, ಗೇಮ್ಸ್ ಆಡೋದು, ಆ ಥರ ಮಾಡೋವಾಗ ಮಾತ್ರ ಫ್ಯಾನ್ ರನ್ ಆಗುತ್ತೆ. ಇಲ್ಲಾಂದರೆ ಏನಾದರೂ ಇನ್ಸ್ಟಾಲ್ ಮಾಡೋವಾಗ, ಚಾರ್ಜ್ಗೆ ಹಾಕಿದಾಗ ಸ್ವಲ್ಪ ಬ್ಯಾಟ್ರಿ ವಾರ್ಮ್ ಆದಾಗ ಮಾತ್ರ ಫ್ಯಾನ್ ಸ್ವಲ್ಪ ಸೌಂಡ್ ಬರುತ್ತೆ. ನಾನು ಯೂಸರ್ ಬೆಂಚ್ ಮಾರ್ಕ್ ವೆಬ್ಸೈಟ್ನಲ್ಲಿ ಬೆಂಚ್ ಮಾರ್ಕ್ಸ್ನ ರನ್ ಮಾಡಿದ್ದೀನಿ, ಮತ್ತು ಅದರದ್ದು ಸ್ಕೋರ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೀವು ಅಲ್ಲೋಗಿ ಸ್ಕೋರ್ಸ್ ಚೆಕ್ ಮಾಡ್ಬೋದು. ಇದು 3D ರೆಂಡರಿಂಗ್ ಕೆಪಬಿಲಿಟೀಸು, ಗೇಮಿಂಗ್ ಕೆಪಬಿಲಿಟೀಸು ಎಲ್ಲನೂ ಚೆಕ್ ಮಾಡಿರುತ್ತೆ. ಸೊ ಅದನ್ನು ಸ್ಕೋರ್ಸ್ ಇಟ್ಕೊಂಡು ನೀವು ಬೇರೆ ಲ್ಯಾಪ್ಟಾಪ್ಸ್ ಜೊತೆ ಕಂಪೇರ್ ಮಾಡ್ಕೋಬೋದು. ಈ ಲ್ಯಾಪ್ಟಾಪ್ನ ಬೆಂಚ್ ಮಾರ್ಕ್ಸ್ನ ಟೆಸ್ಟ್ ಮಾಡಿದ ನಂತರ ನಾನು ಇದರದ್ದು SSD ಸ್ಪೀಡ್ನ ಕೂಡ ಚೆಕ್ ಮಾಡಿದೆ. ಅದರದ್ದು ಸ್ಕ್ರೀನ್ಶಾಟ್ನ ಕೂಡ ಅಪ್ಡೇಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದು NVMe SSD ಇರೋದ್ರಿಂದ ಸ್ಪೀಡ್ ತುಂಬ ಚೆನ್ನಾಗಿದೆ.
ನೋಡಿ ನಿಮಗೆ ರೀಡಿಂಗ್ ಸ್ಪೀಡು 1700 MB ಸಮಥಿಂಗ್ ಇದೆ, ರೈಟಿಂಗ್ ಸ್ಪೀಡು 1200 ಸಮಥಿಂಗ್ ಇದೆ. ಇವಾಗ ನೋಡಿ ನೆಕ್ಸ್ಟ್ ಸ್ಕ್ರೀನ್ಶಾಟಲ್ಲಿ ನಾನು ತೋರಿಸ್ತಿರೋದು ಸಾಧಾರಣ ಎಸ್ ಎಸ್ ಟಿದು, ಅಂದರೆ ಇದೇ ರೆಡ್ಮಿ ಲ್ಯಾಪ್ಟಾಪ್ i3 ವೇರಿಯಂಟ್ನಲ್ಲಿ ಯಾವ ಸ್ಪೀಡ್ ಬರುತ್ತೆ ಆ ಸ್ಪೀಡು. ಸಾಧಾರಣ ಎಸ್ ಎಸ್ ಟಿ ನೀವು ಯಾವುದೇ ಲ್ಯಾಪ್ಟಾಪ್ ತೊಗೊಳ್ಳಿ ಇದೇ ಸ್ಪೀಡ್ ಬರುತ್ತೆ. 500 ಸಮಥಿಂಗ್ ರೈಟಿಂಗ್ ಸ್ಪೀಡ್ ಬರುತ್ತೆ. ಡಿಸ್ಕ್ ಇರೋ ಲ್ಯಾಪ್ಟಾಪ್ ತೊಗೊಂಡ್ರೆ ನೀವು ಎಸ್ ಎಸ್ ಟಿ ಇಲ್ದೇ ಸಾಧಾರಣ ಡಿಸ್ಕ್ ಇರುತ್ತಲ್ಲ, ನೀವು ಇಷ್ಟು ವರ್ಷ ತೊಗೊಂಡಿದ್ದೀರಲ್ಲ 5 ವರ್ಷ 1 TB ಡಿಸ್ಕ್ ಇರೋ ಲ್ಯಾಪ್ಟಾಪು, ಆ ಲ್ಯಾಪ್ಟಾಪ್ನಲ್ಲೆಲ್ಲ ಈ ಸ್ಪೀಡ್ ಬರುತ್ತೆ ನಿಮಗೆ ರೈಟಿಂಗ್ ಸ್ಪೀಡು ಡಿಸ್ಕ್ದು. ಮತ್ತು ನಾವು ಎಕ್ಸ್ಟರ್ನಲ್ ಡಿಸ್ಕ್ ಯೂಸ್ ಮಾಡ್ತೀವಲ್ವಾ ಸ್ಟೋರೇಜ್ಗೋಸ್ಕರ, ಅದ್ರದ್ದು ಸ್ಪೀಡ್ ಬಂದು ಇಷ್ಟಿರುತ್ತೆ. 5400 RPM ಇರೋ ಡಿಸ್ಕ್ ಬಿಡು. ನಾವು ಸಾಧಾರಣವಾಗಿ 5400 RPMದೇ ನಾವು ತೊಗೊಳೋದು. ಅದ್ರದ್ದು ಸ್ಪೀಡು ಡಿಫ್ರೆನ್ಸ್ ನೋಡಿ. ಇದು ಬಂದು ಎಕ್ಸ್ಟರ್ನಲ್ ಡಿಸ್ಕ್ದು ಸ್ಪೀಡ್, ಇದು 5400 RPMದು. ಇದು ಬಂದು ನಾವು ಸಾಧಾರಣ 1 TB ಲ್ಯಾಪ್ಟಾಪ್ ಡಿಸ್ಕಲ್ಲಿ ಏನು ಸ್ಪೀಡ್ ಬರುತ್ತೋ ಅದು. ಇದು ಬಂದು ಸಾಧಾರಣ ಎಸ್ ಎಸ್ ಟಿ ಇರೋವಂಥ ಲ್ಯಾಪ್ಟಾಪ್ನ ಸ್ಪೀಡು. ಇದು ಬಂದು NVMe SSD ಇರೋವಂಥ ಲ್ಯಾಪ್ಟಾಪ್ನ ಸ್ಪೀಡು. ಡಿಫ್ರೆನ್ಸ್ ನೋಡಿ ಎಷ್ಟೊಂದಿದೆ. ಸೊ ಅದಕ್ಕೆ ನೀವು SSD ಅಥವಾ NVMe SSD ಇರೋ ಲ್ಯಾಪ್ಟಾಪ್ನ ತೊಗೊಳ್ಳಿ. ಡಿಸ್ಕ್ ಇರೋ ಲ್ಯಾಪ್ಟಾಪ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಇವಾಗೆಲ್ಲ ಸಿಗ್ತಿದೆ, 2-3 ವರ್ಷದಿಂದ ನಮಗೆ ಸಿಗ್ತಿರಲಿಲ್ಲ. SSD ಇರೋದು ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಇವಾಗ SSD ಪ್ರೈಸ್ಗಳೆಲ್ಲ ಕಡಿಮೆ ಆಗಿದೆ. ಸೊ ಮಾರ್ಕೆಟಲ್ಲಿ ನಮಗೆ 40,000 ರೂಪಾಯಿ ಲ್ಯಾಪ್ಟಾಪ್ನಲ್ಲಿ ಕೂಡ SSDಗಳು ಸಿಗ್ತಿದ್ದಾವೆ. ಸೊ ಫೈನಲ್ ವರ್ಡಿಕ್ಟ್ ಏನಂದರೆ 45,000 ರೂಪಾಯಿನಲ್ಲಿ ಓವರಾಲ್ ಪರ್ಫಾರ್ಮೆನ್ಸ್ ಇರೋ ಲ್ಯಾಪ್ಟಾಪ್ ಬೇಕೋ ಪ್ರೋಗ್ರಾಮಿಂಗಿಗೆ, ಅಥವಾ ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂದರೆ ಈ ಲ್ಯಾಪ್ಟಾಪ್ನ ಆರಾಮಾಗಿ ತೊಗೊಬೋದು. ಯಾಕಂದರೆ i5 11 Gen ಪ್ರೊಸೆಸರ್ ಕೊಟ್ಟಿದ್ದಾರೆ, ಫುಲ್ HD ಡಿಸ್ಪ್ಲೇ ಕೊಟ್ಟಿದ್ದಾರೆ, 512 GB NVMe SSD ಕೂಡ ಕೊಟ್ಟಿದ್ದಾರೆ. ಗ್ರಾಫಿಕ್ಸ್ ಕಾರ್ಡು ಅಷ್ಟೇ NVIDIA 940MXಗೆ ಈಕ್ವಲೆಂಟ್ ಆಗಿದೆ. ಸೊ ನೀವು ಕೆಲವೊಂದು ಗೇಮ್ಸ್ನ ಕೂಡ ಆಡ್ಬೋದು. MX 940MX ಅಲ್ಲಿ ಯಾವ ಗೇಮ್ಸ್ ಆಡ್ತಿದ್ರೆ ಆ ಗೇಮ್ಸ್ನ ಆಡ್ಬೋದು. ಇಲ್ಲ ನನಗೆ ತುಂಬ ಬೇಸಿಕ್ ಯೂಸೇಜ್ ಬೇಕು, ಬರೀ ಡಾಕ್ಯುಮೆಂಟ್ಸ್ ವರ್ಕು ಅಥವಾ ಬರೀ ಮೂವೀಸು ನೋಡೋದಕ್ಕಾದರೆ ನೀವು ಏಸಸ್ ವಿವೋಬುಕ್ OLED ಎಡಿಷನ್ ತೊಗೊಬೋದು 45,000 ಅರೌಂಡಲ್ಲಿ. ಅದರಲ್ಲಿ ಗ್ರಾಫಿಕ್ಸ್ ಕಾರ್ಡು ಏನು ಪವರ್ಫುಲ್ ಇರೋದಿಲ್ಲ, ಮತ್ತು ಪ್ರೊಸೆಸರು i3 ಕೊಟ್ಟಿರ್ತಾರೆ, ಅಷ್ಟು ಪವರ್ಫುಲ್ ಇರೋದಿಲ್ಲ. ಬಟ್ ಮೂವೀಸ್ಗೆಲ್ಲ ಸಖತ್ತಾಗಿರುತ್ತೆ, ಯಾಕಂದರೆ OLED ಡಿಸ್ಪ್ಲೇ ಕೊಟ್ಟಿರ್ತಾರೆ. ಸೊ ನನಗೆ ಒಳ್ಳೆ ಪವರ್ಫುಲ್ಲು ಓವರಾಲ್ ಲ್ಯಾಪ್ಟಾಪ್ ಬೇಕು, ಸ್ಟೋರೇಜ್ ಎಲ್ಲ ಬೇಕು ಅಂದರೆ ರೆಡ್ಮಿಬುಕ್ ತೊಗೊಬೋದು. ಇಲ್ಲ ನಂಗೆ ಸ್ಟೋರೇಜ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಪವರ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಒಂದು ಒಳ್ಳೆ ಮೂವೀಸ್ ನೋಡೋಕ್ಕೆ ಮತ್ತು ಡಾಕ್ಯುಮೆಂಟ್ಸ್ ವರ್ಕಿಗೆ ಒಳ್ಳೆ ಲ್ಯಾಪ್ಟಾಪ್ ಬೇಕಂದರೆ ಏಸಸ್ ವಿವೋಬುಕ್ ತೊಗೊಬೋದು. ಅದು 46,990 ರೂಪೀಸು. ಸೇಲಲ್ಲಿ ಕಾರ್ಡ್ ಯೂಸ್ ಮಾಡಿದ್ರೆ 43,990 ರೂಪೀಸಿಗೆ ಸಿಗುತ್ತೆ. ರೆಡ್ಮಿ ಬುಕ್ ಪ್ರೋ ಲ್ಯಾಪ್ಟಾಪ್ i5 ಜನರೇಷನ್ ವೇರಿಯಂಟು 49,999 ಇರುತ್ತೆ ಯಾವಾಗಲೂ. ಬಟ್ ತಿಂಗಳಿಗೊಂದು ಸಲ ಮಾತ್ರ ಫ್ಲಿಪ್ಕಾರ್ಟಲ್ಲಿ ಸೇಲ್ ಆಗ್ತಿರ್ತಾರಲ್ಲ, ಆವಾಗ 45,000 ರೂಪಾಯಿ ಆಗುತ್ತೆ. ಅದ್ರ ಮೇಲೆ ಕಾರ್ಡ್ ಯೂಸ್ ಮಾಡಿದ್ರೆ ನಿಮಗೆ ತಿರ್ಗಾ 3,000 ಡಿಸ್ಕೌಂಟ್ ಸಿಗುತ್ತೆ. ಸೊ 42,000ಗೆಲ್ಲ ತೊಗೊಬೋದು. ಸೊ ಅಪ್ ಟು 45,000 ರೂಪೀಸು ವರ್ತ್ ಇಯರ್ ಲ್ಯಾಪ್ಟಾಪ್ ಇದು.